ವಾಸ್ತವವಾಗಿ ಈ 5 ವರ್ಷಗಳಿಗೆ ಭಗವಂತನ ಪಂಚರೂಪಗಳೇ ಪ್ರಧಾನವಾದ ದೇವತೆಗಳು, ರೂಪಗಳು. ಭಗವಂತನ ಪಂಚರೂಪಗಳು ಪುರುಷಂ ವಾಸುದೇವಂ ಚ ತಥಾ ಸಂಕರ್ಷಣಂ ವಿಭುಂ ಪ್ರದ್ಯುಮ್ನಂಚ ಅನಿರುದ್ಧಂಚ ಕ್ರಮಾದ್ ಅಬ್ದೇಶು ಕೀರ್ತಯೇತ್ ಅಂತ ವಿಷ್ಣು ಧರ್ಮೋತ್ತರ ಹೇಳುವಾಗ ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧರು ಇವರ ಅಥೆಂಟಿಕ್ ಸ್ವರೂಪವನ್ನು ಕೊಟ್ಟವರು ಆಚಾರ್ಯ ಮಧ್ವರು. ವಾಸ್ತವವಾಗಿ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣರು 5 ಜನರು ಸಹ ಚಕ್ರಶಂಖವನ್ನು ಹೊತ್ತಿದ್ದಾರೆ ಎನ್ನುವುದು ಮೊದಲು. ಯಾಕೆ ಅದು ದೇವರು ಅಂತ ಗೊತ್ತಾಗಲಿಕ್ಕೆ. ಅದರ ಜತೆಯಲ್ಲಿ ನಾರಾಯಣ ವಾಸುದೇವರು ಗದಾಪದ್ಮವನ್ನು ಹೊತ್ತಿದ್ದಾರೆ. ಆದರೆ ಸಂಕರ್ಷಣ ಗದೆಯ ಪದ್ಮದ ಬದಲಿಗೆ ಹಲಮುಸಲವನ್ನು ಹೊತ್ತಿದ್ದಾನೆ, ನೇಗಿಲು ಮತ್ತು ಒನಕೆ. ಪ್ರದ್ಯುಮ್ನ ಬಿಲ್ಲು ಬಾಣವನ್ನು ಹೊತ್ತಿದ್ದಾನೆ ಅದರ ಬದಲಿಗೆ. ಅನಿರುದ್ಧ ಕತ್ತಿಡಾಲನ್ನು, ಚರ್ಮ ಮತ್ತು ಕತ್ತಿಯನ್ನು ಹೊತ್ತಿದ್ದಾನೆ. ಇದು ಒಬ್ಬೊಬ್ಬರ ಒಂದು ಕೆಲಸ. ಅನಿರುದ್ಧನು ಸ್ಥಿತಿಯ ಕೆಲಸ, ಸಂಕರ್ಷಣನ ಸಂಹಾರದ ಕೆಲಸ, ಪ್ರದ್ಯುಮ್ನನದ್ದು ಸೃಷ್ಟಿಯ ಕೆಲಸ, ವಾಸುದೇವನದ್ದು ಮೋಕ್ಷದ ಕೆಲಸ, ಜಗತ್ತಿನ ಪಾಲನೆಯಲ್ಲಿ ನಾರಾಯಣನ ಕೆಲಸ. ಇವೆಲ್ಲ ಇರಲಿಕ್ಕೆ ಹೋಗಿ ಅವರವರ ಕೆಲಸದ ಅನುಗುಣವಾಗಿ ಅವರ ಆಯುಧಗಳ ಚಿಂತನೆಗಳು. ಹಾಗೆಯೇ ಬಣ್ಣಗಳು. ವಾಸುದೇವ ಬಿಳಿ ಇದ್ದಾನೆ, ಸಂಕರ್ಷಣ ಕೆಂಪಿದ್ದಾನೆ, ಪ್ರದ್ಯುಮ್ನ ಹಳದಿ ಇದ್ದಾನೆ, ಶುಕ್ಲಂ ರಕ್ತಂ ರೌಗ್ಮಂ ಕೃಷ್ಣಮಿತಿ ಅಂತ ಅನಿರುದ್ಧ ಕಪ್ಪಿದ್ದಾನೆ ಅಂತ ಕ್ರಮ. ಹಾಗಾಗಿ ಇದನ್ನೆಲ್ಲ ಇವತ್ತಿನ AI ತಂತ್ರಾಂಶದಲ್ಲಿ ಮಾಡಿಕೊಂಡಾಗ ಬಹಳ ಸುಂದರವಾಗಿ ಇದನ್ನೆಲ್ಲ ಚಿಂತನೆ ಮಾಡಲಿಕ್ಕೆ ಬರುತ್ತೆ. ಆದರೆ ಇದನ್ನು ನಾವು ಯಾವತ್ತೂ ಇಂಪ್ಲಿಮೆಂಟ್ ಮಾಡಿದ್ದೇವೆ, ಇಲ್ಲ ಅಲ್ಲ. ಆದರೆ ಅದಕ್ಕೆ ಇವತ್ತು ಫೈನಲ್ ಕೆಲವೊಮ್ಮೆ ಟಚ್ ಕೊಟ್ಟಿದ್ದೇವೆ. ಈ ಬಾರಿ ಸಚಿನ್ ಹತ್ರ ಹೇಳಿ ಇನ್ನೂ ಚೆಂದ ಮಾಡಲಿಕ್ಕೆಲ್ಲ. ಹಾಗಾಗಿ ಇದು ಬಹಳ ಸುಂದರವಾಗಿ ನಾವು ಅಂದರೆ ಕಲೀಲಿಕ್ಕೆ ಭಗವಂತನ ರೂಪ ವಿಶೇಷಗಳು ಎಷ್ಟು ಚೆನ್ನಾಗಿ ಶ್ರೌತವಾಗಿ ಶ್ರುತ್ಯುಕ್ತವಾಗಿದೆ ಅಂತ ಹೇಳಿಕೊಳ್ಳಿಕ್ಕೆ ಅದನ್ನು ಮೊದಲಿಗೆ ನಮ್ಮ ಮುಂದೆ ಇಂಟ್ರೊಡ್ಯೂಸ್ ಮಾಡಿದ ಆಚಾರ್ಯ ಮಧ್ವರು. ಅದನ್ನು ಪಂಚರೂಪಗಳನ್ನು ನಾನು ಪಂಚ ವರ್ಷಗಳಲ್ಲಿ ನೋಡಿದ ಪ್ರಮಾಣ ಹಾಕಿ ಇದೆಲ್ಲ ನನ್ನದೇ, ಅದೇನು ಅವರದ್ದೇನಲ್ಲ. 5 ವರ್ಷಗಳು, 5 ಪ್ರಕಾರದ ವರ್ಷಗಳು. ಯಾಕೆ ಅಂದರೆ 5 ಪ್ರಕಾರದ ಭಗವಂತನ ಚಿಂತನೆ ಇರಲಿಕ್ಕೆ ನಮ್ಮ ದೇಹದಲ್ಲಿ 5 ಜನರಿದ್ದಾರೆ. ತಲೆಯಲ್ಲಿ ವಾಸುದೇವ, ನಡುಗುಡಿಯಲ್ಲಿ ನಾರಾಯಣ, ಕಾಲಿನಲ್ಲಿ ಸಂಕರ್ಷಣ, ಅತ್ತ ಇತ್ತ ಪ್ರದ್ಯುಮ್ನ, ಅನಿರುದ್ಧರಿದ್ದಾರೆ. ಹೀಗೆ ಪಾಂತಂವ ಇದಂ ಸರ್ವ, ಇಡೀ ಪ್ರಪಂಚವೇ ಪಂಚಭೂತಾತ್ಮಕವಾದದ್ದೇ, ಪಂಚ ವಿಷಯಕವಾಗಿ ನಿಂತದ್ದು, ಪಂಚ ತನ್ಮಾತ್ರೆಗಳಿಂದ ಕೂಡಿ ಪಂಚ ಕರ್ಮೇಂದ್ರಿಯಗಳಿಗೆ, ಪಂಚ ಜ್ಞಾನೇಂದ್ರಿಯಗಳಿಗೆ, ಪಂಚ ಅಂತರಿಂದ್ರಿಯಗಳಿಗೆ ಅನುಗುಣವಾಗಿ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನಗಳಿಗೆ. ಹೀಗೆ ಅದ್ಭುತವಾದಂಥ ಒಂದು ರಸಾಯನ ಪಂಚ ಸಂವತ್ಸರದ ಚಿಂತನೆಯಲ್ಲಿ ಪಂಚರೂಪಗಳಿಗೆ ಉಂಟು ಅಂತೇಳಿ ಮೊದಲೇ ಅವರ ಸಂವತ್ಸರದಲ್ಲಿ ಪಂಚರೂಪದ ಭಗವಂತನ ದರ್ಶನ, ನಮ್ಮಲ್ಲೇ ಭಗವಂತನ ದರ್ಶನ ಆಗಲಿಕ್ಕೆ ಅದನ್ನು ಅಳವಡಿಸಿದ್ದೇನೆ. ಇನ್ನು ಪಂಚ ವರ್ಷಗಳಿಗೂ ಪಂಚ ದೇವತೆಗಳಿದ್ದಾರೆ, ಅದು ಮುಂದೆ. ಆತೌ ಸಂವತ್ಸರ ಜ್ಞೇಯ ಯುಗಶ್ಚಾನಲ ದೈವತಃ ಭಾನಮದ್ದೈವತ ಪ್ರೋಕ್ತೋ ದ್ವಿತೀಯ ಪರಿವತ್ಸರ. ಮೊದಲು ಮತ್ತೆ ಎರಡನೇದ್ದು ಅಂತ ಹೇಳುತ್ತಾ ಅನಲ ದೈವತನಾಗಿ, ಅಗ್ನಿದೈವತವಾಗಿ ಸಂವತ್ಸರ ಇದೆ ಅಂತ. ಇದು 5 ಬೆಂಕಿಯ ಚಿಂತನೆ, ತೇಜಸ್ಸಿನ ರೂಪಗಳೇ ಚಿಂತನೆ ಮಾಡಿದರೆ. ನಡುವೆ 5 ಹೇಳಿದ ಮತ್ಸ್ಯಪುರಾಣದ ಗೆರೆಯನ್ನು ಕೊಟ್ಟಿದ್ದೇನೆ ನಾನು. ಅಗ್ನ್ಯರ್ಕೆಂದು ವಿಧೀಶಾನಾಹ ಅಧಿಪಾಹ ಪಂಚವತ್ಸರಾಹ ಅಂತೇಳಿ ಮತ್ಸ್ಯಪುರಾಣದಲ್ಲಿ ಅಗ್ನಿ, ಅರ್ಕ ಅಂದರೆ ಸೂರ್ಯ, ಅವನು ಬಿಸಿಯೇ, ಇಂದು ಅವನು ತೇಜಸ್ಸೆ, ಆನಂತರ ವಿಧಿ ಚತುರ್ಮುಖ ಪ್ರಾಣಾಗ್ನಿ, ಅವನು ಬಿಸಿಯೇ, ಆನಂತರ ಈಶಾನ, ಅವನು ರೌದ್ರಾಗ್ನಿ. ಹೀಗೆ 5 ಕಾಲಾಗ್ನಿ ರುದ್ರವ. ಹೀಗೆ ಪಂಚವೂ ಒಂದು ರೀತಿಯಿಂದ ಬಿಸಿಯ ತತ್ವಗಳು, ತೇಜಸ್ಸಿನ ತತ್ವಗಳು ಅಂತ ಅರ್ಥ ಮಾಡಿಕೊಂಡ್ರೆ, ಮೊದಲಿಗೆ ಆ ಅಗ್ನಿ 2 ತಲೆಯವ, ಸುಮ್ಮನೆ ಅಗ್ನಿ ದೇವತೆ ಹೇಗಿದ್ದಾನೆ ಅಂತ ಚಿಂತನೆ ಮಾಡಲಿಕ್ಕೆ ಶಾಸ್ತ್ರೀಯವಾದ ಒಂದು ವ್ಯವಸ್ಥೆ ಕೊಟ್ಟುಬಿಟ್ರೆ ಇವತ್ತು ಕಾಣುವವರಿಗೆ ಮತ್ತು ನಾಳೆ ಅದನ್ನು ಪ್ರಿಸರ್ವ್ ಮಾಡೋರಿಗೆ ಅನುಕೂಲ ಆಗುತ್ತೆ ಅಂತ ಸಂವತ್ಸರಕ್ಕೆ ದೇವತೆಯಾಗಿ ಅವ ಇದ್ದಾನೆ. ಆನಂತರ 2ನೆಯದ್ದು ಭಾನು, ಸೂರ್ಯನೇ ಇದ್ದಾನೆ ಪರಿವತ್ಸರಕ್ಕೆ. ಅವನ ಸಪ್ತಾಶ್ವನ ಚಿಂತನೆಯಲ್ಲಿ ಸೂರ್ಯನ ರಥದ ಅನುಸಂಧಾನ ಕೊಟ್ಟಿದ್ದೇನೆ. ಮುಂದೆ 3ನೆಯದ್ದು ಇಡಾವತ್ಸರ ಸಂಜ್ಞಶ್ಚ ತೃತೀಯ ಸೋಮದೈವತಃ, ಚಂದ್ರ ಅದಕ್ಕೆ 3ನೆಯದ್ದು. ಅದು ಮೊದಲ ಮತ್ಸ್ಯಪುರಾಣದ ವಾಕ್ಯದಲ್ಲಿ ತೋರಿಸಿಕೊಟ್ಟಿದ್ದೆ ನಾನು. ಅವನಿಗೆ 10 ಕುದುರೆಗಳ ರಥ, ಅವನಿಗೆ ಚಂದ್ರನಿಗೆ ಗದಾಹಸ್ತನಾಗಿದ್ದಾನೆ, ಹಾಗೆಯೇ ವರಪ್ರದನ ಆಗಿದ್ದಾನವ. ಇನ್ನು ಅನ್ವತ್ಸರ ಶಬ್ದಕ್ಕೆ ಅವನು ಪ್ರಜಾಪತ್ಯ ಸಮೀರಿತ ಅಂತ. ಪ್ರಜಾಪತಿ ಯಾರೊಂದು ಗೊತ್ತಾಗುವುದಿಲ್ಲ, ದಕ್ಷ ಪ್ರಜಾಪತಿ ಆಗ್ಬೋದಲ್ಲ. ಅದಕ್ಕೆ ನಾನು ಮತ್ಸ್ಯಪುರಾಣದ ಇನ್ನೊಂದು ಗೆರೆ ಕೊಟ್ಟು ವಿಧೀಶಾನಾಹ ಅಂತ ವಾಕ್ಯ ತೋರಿಸ್ತಾ, ಪ್ರಜಾಪತಿ ಇಲ್ಲಿ ಹೇಳಿದ್ದು ಪ್ರಜಾಪತ್ಯ ಅಂದರೆ ಪ್ರಜಾಪತಿಗೆ ಸಂಬಂಧಪಟ್ಟದ್ದು ಅಂತ ಅರ್ಥ. ಅನವತ್ಸರ ಅಂದರೆ ಚಾಂದ್ರಮಾನ ವತ್ಸರಕ್ಕೆ ಚತುರ್ಮುಖ ಅಂತ ಅರ್ಥ ಲೆಕ್ಕಾಚಾರದಲ್ಲಿ. ಸಂವತ್ಸರಕ್ಕೆ ಅಗ್ನಿ ಅಂತ ಅರ್ಥ ದೇವತೆಯ ಲೆಕ್ಕಾಚಾರ ಮಾಡಿಕೊಂಡ್ರೆ. ಹಾಗಾಗಿ ನೋಡಿಕೊಂಡ್ರೆ ಅಗ್ನಿರ್ವೈ ದೇವಾನಾಮಮಃ ಅಂತ ಹೇಳ್ತಾ, ದೇವತೆಗಳ ರಾಶಿಯಲ್ಲಿ ಜೀವದ ಲೆಕ್ಕಾಚಾರದಲ್ಲಿ ದೇವತೆಗಳ ಲೆಕ್ಕಾಚಾರ ದೇವದೇವೋ ವಿಶಿಷ್ಟ ಅಂತ ಪ್ರಾಣ ಅಂತ ಮಾಡಿದರೆ, ವಿಧಿ ಉತ್ತಮವಾದ ಅನುವತ್ಸರಕ್ಕೆ ಚಾಂದ್ರಮಾನ ಯುಗಾದಿಗೆ ಚತುರ್ಮುಖ ಇದ್ದಾನೆ, ಸೌರಮಾನ ಸಂವತ್ಸರದ ಚಿಂತನೆಗೆ ಅಗ್ನಿ ಇದ್ದಾನೆ. ದೇವತೆಗಳ ತುದಿಯಿಂದ ಹಿಡಿದು ಕಡೆಯವರೆಗೆ ಸಕಲ ದೇವತೆಗಳ ಚಿಂತನೆ ಮಾಡಲಿಕ್ಕೆ 2 ಯುಗಾದಿಯನ್ನು ಆಚರಿಸಬೇಕಾಗತ್ತೆ ಅಂತ ಹೇಳಲಿಕ್ಕೆ ಬರುತ್ತೆ. ಹಾಗಾಗಿ ವಿಧಿ 4 ಮೊರೆಯವ. ಮುಂದೆ
ಐದನೆಯ ಚಿಂತನೆಗೆ ಅನುಗುಣವಾಗಿ ಐದನೆಯ ಸಂವತ್ಸರ ತಥೈವ ವತ್ಸರ ಗೌರಿ ದೈವತಃ ಸತು ಪಂಚಮ. ಗೌರಿ ದೈವತ ಅಂದರೆ ಗೌರಿಯ ಒಡೆಯ ಅಂತ ಅರ್ಥ, ಗೌರಿಯೇ ದೇವತೆ ಅಂತ ಅರ್ಥ ಅಲ್ಲ ಅದು ಸಂವತ್ಸರಕ್ಕೆ. ಹಾಗೆ ಅರ್ಥ ಮಾಡಿದರೆ ಮತ್ಸ್ಯ ಪುರಾಣದ ಮತ್ತೆ ವಾಕ್ಯಕ್ಕೆ ವಿರೋಧ ಬರ್ತದೆ. ವಿಧಿ ಶಾನ ಉಂಟಲ್ಲಿ. ಈಶಾನ ಅಂದರೆ ಒಂದು ಶ್ಲೋಕ ಇನ್ನೊಂದು ಶ್ಲೋಕನ ಎಷ್ಟು ಚೆನ್ನಾಗಿ ಕಂಟ್ರೋಲ್ ಮಾಡ್ತದೆ ಅಂತ. ವೇದವ್ಯಾಸರ ಏಕವಾಕ್ಯತೆಯನ್ನು ನೋಡಲಿಕ್ಕೋಸ್ಕರ ನಾನು ಇದನ್ನೆಲ್ಲ ಹೊತ್ತು ತರುವಂಥದ್ದು. ಇಂಥದ್ದು ಸುಮಾರು ವಾಕ್ಯಗಳಿರ್ತವೆ ಚಂದ ಮಾಡಲಿಕ್ಕೆ. ಪಂಚಮುಖದ ಶಿವನನ್ನು ಇಲ್ಲಿ ನಾವು ಪ್ರತ್ಯಕ್ಷ ಮಾಡಿಕೊಂಡಿದ್ದೇವೆ.